ಹಾಸ್ಟೆಲ್ ಊಟ ಸೇವಿಸಿ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ ಸಸ್ಪೆಂಡ್ ಆಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದಲ್ಲಿರುವ ಶಾಲೆ ಇದಾಗಿದೆ. ಹಾಸ್ಟೆಲ್ ಊಟ ಸೇವಿಸಿ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿರೋ ಪ್ರಕರಣ ಇದು. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇದಾಗಿರೋದು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದಲ್ಲಿರುವ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ನಲ್ಲಿ ಈ ಘಟನೆ ಆಗಿದೆ. ಇನ್ನು ಈ ಒಂದು ಕಾರಣದಿಂದ ಶಾಲೆಯ ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ ಅನ್ನ ಕೂಡ ಸಸ್ಪೆಂಡ್ ಮಾಡಲಾಗಿದೆ. ವಸತಿ ಶಾಲೆ ಪ್ರಿನ್ಸಿಪಾಲ್ ನಜೀಮಾ ಬೇಗಂ ಹಾಗೂ ವಾರ್ಡನ್ ಭೀಮಾಬಾಯಿ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಜಿಲ್ಲಾ ಅಧಿಕಾರಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸಂಗಮೇಶ್ ಅವರು ಈ ಆದೇಶವನ್ನ ಹೊರಡಿಸಿದ್ದಾರೆ. ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ನಲ್ಲಿ ಹುಳ ಬಿದ್ದ ಕಳಪೆ ಆಹಾರವನ್ನ ಸರಬರಾಜು ಮಾಡ್ತಾ ಇದ್ರು. ಇನ್ನು ವಿದ್ಯಾರ್ಥಿಗಳು ಊಟ ಮಾಡಿದ ತಕ್ಷಣ ವಾಂತಿ ಭೇದಿ ಮಾಡಿಕೊಂಡು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಎಚ್ಚೆತ್ತ ಜಿಲ್ಲಾಡಳಿತದಿಂದ ಅಧಿಕಾರಿಗಳ ವಿರುದ್ಧ ಇದೀಗ ಕಠಿಣ ಕ್ರಮ ಕೈಗೊಂಡಿದ್ದಾರೆ. ವಸತಿ ಶಾಲೆಯಲ್ಲಿ ಆಗಿರುವಂತಹ ಘಟನೆ ಇದು. ಅಲ್ಲಿನ ಊಟ ಮಾಡಿ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿರೋ ಚಿತ್ತಾಪುರದಲ್ಲಿರೋ ದಂಡೋತಿ ಗ್ರಾಮದಲ್ಲಿರೋ ಮೊರಾರ್ಜಿ ಶಾಲೆಯಲ್ಲಿ ವಸತಿ ಶಾಲೆಯಲ್ಲಿ ಈ ಒಂದು ಘಟನೆ ಆಗಿದೆ. ಊಟ ಮಾಡಿದ್ಮೇಲೆ ಘಟನೆ ನಡೆದಿರೋದು ಇದು. ಊಟ ಆಗಿದ ತಕ್ಷಣ 30 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಇನ್ನು ವಿದ್ಯಾರ್ಥಿಗಳನ್ನ ಆಸ್ಪತ್ರೆಗೆ ಕೂಡ ಸೇರಿಸಿದ್ದಾರೆ. ಪೋಷಕರು ಎಲ್ಲರೂ ಕೂಡ ಆಸ್ಪತ್ರೆಗೆ ಬಂದಿದ್ದಾರೆ. ಇನ್ನು ಈ ವಿಚಾರದಲ್ಲಿ ನೆಗ್ಲಿಜೆನ್ಸಿ ತೋರಿಸಿರುವಂತಹ ಶಾಲೆಯ ಪ್ರಿನ್ಸಿಪಲ್ ನಜೀಮಾ ಬೇಗಂ ಮತ್ತೆ ವಾರ್ಡನ್ ಆಗಿರೋ ಭೀಮಾಬಾಯಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ. ಎಚ್ಚೆತ್ತ ಆಡಳಿತ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೂಡ ಕೈಗೊಳ್ತಾ ಇದ್ದಾರೆ. ಏನು ಹಾಸ್ಟೆಲ್ಗೆ ಹುಳ ಬಿದ್ದ ಆಹಾರವನ್ನ ಸರಬರಾಜು ಮಾಡಿದ್ದಾರೆ. बाजी इधर सुनो ये इसका भी नहीं है। वो जो बौड़ी है देखो, आज पीने का पानी नहीं है उनको। वो सड़की बौड़ी है, वो सड़की बौड़ी का पानी है। वो सड़की बौड़ी का भी पानी का भी है इसके अंदर। नहीं खाना निकालो, तुम उसको बाहर निकालो।